ಮತ್ತೆ ಮುನ್ನೆಲೆಗೆ ಬಂದ ರಸ್ತೆ ಅಗಲೀಕರಣ ವಿಚಾರ. ಜಿಲ್ಲಾಡಳಿತದಿಂದ ಪ್ರಕ್ರಿಯೆ ಶುರು. ನಗರದ ಅಭಿವೃದ್ಧಿಗೆ ಬದ್ಧ ಎಂದ ಜಿಲ್ಲಾಧಿಕಾರಿ ಜಿ ಪ್ರಭು. ನಗರದ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಆಕಸ್ಮಿಕ ಬೆಂಕಿ. ಕೂಡಲೇ ಸ್ಥಳಾಂತರಿಸಲು ಒತ್ತಾಯ. ಅಧಿಕಾರಿಗಳ ವಿರುದ್ಧ ಕಟ್ಟೆ ಹೊಡೆದ ಗ್ರಾಮಸ್ಥರ ಆಕ್ರೋಶ. ಸಂಕಷ್ಟದಲ್ಲೂ ದೇಶ ನೆಮ್ಮದಿಯಾಗಿದೆ. ಇದಕ್ಕೆ ಪ್ರಧಾನಿ ಮೋದಿಯವರ ಆಡಳಿತ ವೈಖರಿಯೇ ಕಾರಣ. ಸಂಸದ ಸುಧಾಕರ್ ಗುಣಗಾನ. ಕಾರು ಚಾಲಕನ ಎಡವಟ್ಟು. ಓವರ್ಟೇಕ್ ಮಾಡಲು ಹೋಗಿ ಡಿವೈಡರ್ಗೆ ಡಿಕ್ಕಿ. ಭೀಕರ ಅಪಘಾತದಲ್ಲಿ ಮುಗ್ಧ ಬಾಲಕಿ ದಾರುಣ ಸಾವು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅದೊಂದು ನಗರದ ರಸ್ತೆ ಅಗಲೀಕರಣಕ್ಕೆ ಮುಕ್ತಿ ಸಿಗದೆ ದಶಕಗಳಿಂದಲೂ ಸಹ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗ್ತಿತ್ತು. ಅದಲ್ಲದೆ ನಗರ ಅಭಿವೃದ್ಧಿ ಆಗದೆ ನಗರದ ಅಂದ ಕೆಟ್ಟಿದೆ. ಇದರಿಂದ ಜಿಲ್ಲಾಡಳಿತ ಯಾರಿಗೂ ಜಗ್ಗದೆ ಬಗ್ಗದೆ ನಗರದ ಅಭಿವೃದ್ಧಿಗಾಗಿ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅದೆಷ್ಟೋ ಮಂದಿ ಶಾಸಕರು ಸಂಸದರಾಗಿ ಕಾಲುಗಳು ಉರುಳುತ್ತಿವೆ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಸಹ ಅಧಿಕಾರ ಚಲಾಯಿಸಿ ಹೋದರು. ಆದರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ವಿಚಾರದಲ್ಲಿ ಗೊಂದಲದ ಗೂಡಾಗಿ ಪರಿಣಮಿಸಿದ್ದ ನಗರದ ಗಂಗಮ್ಮ ಗುಡಿ ರಸ್ತೆ, ಬಜಾರ್ ರಸ್ತೆ ಅಗಲೀಕರಣ ವಿಚಾರಕ್ಕೆ ಕೈ ಹಾಕಿರಲಿಲ್ಲ. ಸಾರ್ವಜನಿಕ ವಾಹನಗಳು ಮಾತ್ರ ಕಿರಿದಾದ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾಗಿತ್ತು. ಅದರಲ್ಲೂ ಬಜಾರ್ ರಸ್ತೆ, ಗಂಗಮ್ಮ ಗುಡಿ ರಸ್ತೆಗಳಲ್ಲಿ ಹೆಚ್ಚಾಗಿ ಬಂಗಾರದ ಅಂಗಡಿ, ದಿನಸಿ ಅಂಗಡಿ, ಬಟ್ಟೆಗಳ ಅಂಗಡಿ, ಪಾತ್ರೆ ಸಾಮಾನುಗಳ ಅಂಗಡಿ ಇನ್ನಿತರ ಒಳ್ಳೊಳ್ಳೆ ಅಂಗಡಿಗಳು ಇವೆ. ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಬಿಸಿನೆಸ್ ಆಗುವ ಜಾಗ ಇದಾಗಿದೆ. ಆದರೆ ರಸ್ತೆ ಹಾಗೂ ಫುಟ್ಪಾತ್ ಒತ್ತುವರಿ ಕಾರಣದಿಂದ ಸಾರ್ವಜನಿಕರ ಓಡಾಟಕ್ಕೆ ತುಂಬಾ ತೊಂದರೆ ಆಗುತ್ತಿದೆ. ಅದಲ್ಲದೆ ನಗರದ ಅಭಿವೃದ್ಧಿ ಆಗಬೇಕಾದ್ರೆ ಈ ಎರಡೂ ರಸ್ತೆಗಳು ಅಗಲೀಕರಣ ಆದರೆ ಮಾತ್ರ ಮತ್ತಷ್ಟು ಅಭಿವೃದ್ಧಿ ಆಗುವ ನಿರೀಕ್ಷೆ ಇದ್ದು, ಈ ಹಿಂದೆ ಅಗಲೀಕರಣದ ಕೂಗು ಜೋರಾಗಿತ್ತು. ಒಂದಷ್ಟು ದಿನ ತಣ್ಣಗಾಗಿದ್ದ ಅಗಲೀಕರಣ ವಿಚಾರ ಈಗ ನೂತನ ಜಿಲ್ಲಾಧಿಕಾರಿ ಡಾಕ್ಟರ್ ಪ್ರಭು ಅವರು ಬಂದ ಮೇಲೆ ಬಜಾರ್ ರಸ್ತೆ, ಗಂಗಮ್ಮ ಗುಡಿ ರಸ್ತೆಯ ಅಗಲೀಕರಣಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಅದರಂತೆ ಶನಿವಾರ ಬೆಳ್ಳಂಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳ ತಂಡ ರಸ್ತೆಗಿಳಿದು ಟೇಪ್ ಹಿಡಿದು ಬಜಾರ್ ರಸ್ತೆ ಮತ್ತು ಗಂಗಮ್ಮ ಗುಡಿ ರಸ್ತೆ ಅಗಲೀಕರಣಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕರ ದಶಕಗಳ ಸಮಸ್ಯೆಗೆ ಕಾರಣವಾಗಿದ್ದ ಬಜಾರ್ ರಸ್ತೆ, ಗಂಗಮ್ಮ ಗುಡಿ ರಸ್ತೆ ಓಡಾಟ, ಬಲಾಢ್ಯರು ರಸ್ತೆಗಳಲ್ಲಿಯೇ ಅಂಗಡಿಗಳನ್ನ ಕಟ್ಟಿಕೊಂಡಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗೆ ಅಂತ್ಯ ಕಾಣಿಸಲು ಮುಂದಾಗಿರುವ ಅಧಿಕಾರಿಗಳು ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಗಂಗಮ್ಮ ಗುಡಿ ರಸ್ತೆ 40 ಅಡಿಗಳಷ್ಟು, ಬಜಾರ್ ರಸ್ತೆ 60 ಅಡಿಗಳಷ್ಟು ಅಗಲೀಕರಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಾರಿ ಯಾವುದೇ ಅಡಚಣೆಗಳು ಬಾರದೆ ರಸ್ತೆ ಅಗಲೀಕರಣದ ವ್ಯವಸ್ಥೆ ಮಾಡುವುದಾಗಿ ಜಿಲ್ಲಾಧಿಕಾರಿ ಪ್ರಭು ಅವರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿನಲ್ಲಿ ಈಗಾಗಲೇ ನಮ್ಮ ಗೌರಿಬಿದನೂರು ಚಿಂತಾಮಣಿ ರಸ್ತೆ ಏನಿದೆ ಅದರ ಅಗಲೀಕರಣ, ಡಬಲ್ ರೋಡ್ ಮಾಡುವಂಥ ಕೆಲಸ ಈಗಾಗಲೇ ನಗರದಲ್ಲಿ ನಡೀತಾ ಇದೆ. ಅದೇ ರೀತಿ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಾದಂಥ ಬಜಾರ್ ರಸ್ತೆ ಅಥವಾ ನಮ್ಮ ಗಂಗಮ್ಮನ ಗುಡಿ ರಸ್ತೆ, ಈ ರೀತಿ ಕೆಲವು ರಸ್ತೆಗಳೆಲ್ಲನೂ ಕೂಡ ಆ ರಸ್ತೆಯ ನಾಗರಿಕರ ಅಪೇಕ್ಷೆ ಇದೆ. ಇಡೀ ನಗರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರ ಅಪೇಕ್ಷೆ ಇದೆ. ಜನರ ಹಿತದೃಷ್ಟಿಯಿಂದ, ಎಮರ್ಜೆನ್ಸಿ ಆರೋಗ್ಯ ಸಮಸ್ಯೆಗಳ ಹಿತದೃಷ್ಟಿಯಿಂದ, ವ್ಯಾಪಾರ ವಹಿವಾಟುಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಸದುದ್ದೇಶದಿಂದ ಆ ರಸ್ತೆಗಳೆಲ್ಲನೂ ಕೂಡ ವಾಹನ ಸಂಚಾರಕ್ಕೆ ಸುಗಮವಾಗಬೇಕು. ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದಂತೆ, ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದಂತೆ ಅನಧಿಕೃತವಾಗೆಲ್ಲ ಏನು ಕೆಲವು ಕಟ್ಟಡಗಳು ಬಂದಿದ್ದಾವೆ ಅವರೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸ್ತೇವೆ, ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಜಿಲ್ಲಾಡಳಿತ, ನಮ್ಮ ನಗರಸಭೆ ಎಲ್ಲ ಸೇರಿ ಜನರ ಭಾವನೆಗಳಿಗೆ ನಾವು ಅವರಿಗೆ ಪೂರಕವಾಗಿ ನಾವು ನಿಲ್ಲಬೇಕಾಗ್ತದೆ. ಈಗಾಗಲೇ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಬೇಕಾಗುವಂಥ ಈ ಎರಡೂ ರಸ್ತೆಗಳ ಅಗಲೀಕರಣಕ್ಕೆ ಬೇಕಾಗುವಂಥ ಅನುದಾನ ಇವೆಲ್ಲವನ್ನು ಕೂಡ ಈಗಾಗಲೇ ಕ್ರೋಢೀಕರಿಸಿಕೊಳ್ಳಲಾಗಿದೆ. ಸರ್ಕಾರದಿಂದ ಅನುದಾನವೂ ಕೂಡ ಬಿಡುಗಡೆ ಆಗಿದೆ. ಒಟ್ಟಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಎರಡೂ ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ಳಲಿದ್ದೇವೆ. ಹಾಗಾಗಿ ಇವತ್ತೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಮ್ಮ BB ರೋಡ್ನ ಜಂಕ್ಷನ್ನಿಂದ ಹಿಡಿದು ನಮ್ಮ ನಗರಸಭೆಯ ಮುಖ್ಯ ಕಚೇರಿವರೆಗೆ ಏನು ಬಜಾರ್ ರಸ್ತೆ ಬರುತ್ತೆ ಅಲ್ಲಿ ಬಜಾರ್ ರಸ್ತೆಯಿಂದ ಇಲ್ಲಿ ಗೌರಿಬಿದನೂರು ರಸ್ತೆವರೆಗೆ ಗಂಗಮ್ಮನ ಗುಡಿ ರಸ್ತೆ ಏನಿದೆ ಈ ರಸ್ತೆ ಎರಡೂ ನೋಡಿದ್ದೇವೆ. ಆಗಲೇ ಸಾಕಷ್ಟು ಜನ ನಾಗರಿಕರು ಅಲ್ಲಲ್ಲಿ ಸೆಟ್ ಬ್ಯಾಕು ಏನೇನು
ಅಭಿವೃದ್ಧಿಗೆ ಪೂರಕವಾಗಿ ಅವರು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ. ಆ ರೀತಿ ಈಗಾಗಲೇ ನಡ್ಕೊಂಡಿದ್ದಾರೆ ಕೆಲವರೆಲ್ಲ. ಉಳಿದಂತೆ ನಾನಾಗಲೇ ಹೇಳಿದಂತೆ ಅವರ ಅಪೇಕ್ಷೆಯೂ ಕೂಡ ಇದೆ. ಈಗ ನಾಳೆ ಒಂದು ಆರೋಗ್ಯದ ಸಮಸ್ಯೆ, ತುರ್ತು ಹೃದಯದ ಸಂಬಂಧಿತ ಸಮಸ್ಯೆಗಳು ಅಥವಾ ಮಾರಕ ಕಾಯಿಲೆಗಳ ಸಮಸ್ಯೆ ಅಂದರೆ ಈ ರೋಡ್ಗಳಲ್ಲಿ ಮೇನ್ ರೋಡಿಗೆ ಬರೋಕ್ಕೆ ಕಷ್ಟ. ಅಷ್ಟು ಕಂಜೆಷನ್ನು, ಅಷ್ಟು ತುಂಬ ಸಂಧಿ ಥರ ತುಂಬ ಸಣ್ಣ ಒಂದು ಅಗಲದಲ್ಲಿ ಈ ರಸ್ತೆಗಳು ಇರ್ತಕ್ಕಂಥದ್ದು. ಅನೇಕ ಹಿಂದಿಂದನೂ ಎಲ್ಲ ಒತ್ತುವರಿ ಮಾಡಿ 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 ಒಂದು ಹಂತಕ್ಕೆ ಬಂದಿದೆ. ಹಾಗಾಗಿ ಅವರ ವ್ಯಾಪಾರ ವಹಿವಾಟಿಗೂ ಕೂಡ ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿಬಿದನೂರು ರಸ್ತೆಯನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ. ಇದು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಡಬ್ಲಿಂಗ್ ಆಗೋವಂಥದ್ದು ಏನಿದೆ ಆ ಕೆಲಸಕ್ಕೂ ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಸ್ವಲ್ಪ ರೈಲ್ವೆ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು, ಅದನ್ನೆಲ್ಲ ಪರಿಹರಿಸಿದ್ದೀವಿ. ಈಗ ಆದಷ್ಟು ಶೀಘ್ರ ಡಬ್ಲಿಂಗ್ ಕಾರ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆ ಕೆಲಸನೂ ಕೂಡ ನಡೀತದೆ. ಈಗ ಬಜಾರಕ್ಕೆ ದಿನಾಂಕ ಇಲ್ಲ, ಇದೇನು ಈಗ ಅನಧಿಕೃತವಾಗಿರೋವಂಥದ್ದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮ್ಮದು. ಈಗ ಆಗಲೇ ಅನುದಾನ ಬಂದಿದೆ, ಟೆಂಡರ್ ಸ್ಟೇಜ್ಗಳಿದ್ದಾವೆ. ಎಷ್ಟು ಸರ್? ಸುಮಾರು 10 ಕೋಟಿಯಷ್ಟು ಅನುದಾನ ಇದೆ. ಬರೀ 2 ರೋಡ್ಗೆ ಸುಮಾರು 10 ಕೋಟಿಯಷ್ಟು ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಅನುದಾನದಲ್ಲಿ ಮಾನ್ಯ ಶಾಸಕರು, ನಾನಾಗಲೇ ಹೇಳಿದಂತೆ ಮಾನ್ಯ ಸಚಿವರು ಎಲ್ಲ ಅವ್ರದ್ದೆಲ್ಲ ಸಂಕಲ್ಪ ಇದೆ. ಎಷ್ಟು ವೈಡ್ ಆಗುತ್ತೆ ಸರ್ ಇದು? ಆಗಲ್ಲ ಆಗಬೇಕು ಅಂತೇಳಿ ಇಲ್ಲ, ಅದು ಪ್ಲ್ಯಾನಲ್ಲಿ, ಅಪ್ರೂವ್ಡ್ ಪ್ಲ್ಯಾನಲ್ಲಿ ಏನಿದೆ, ಏನು ಅನಧಿಕೃತ ಇದೆ ಅದೆಲ್ಲ ನಾಗರಿಕರಿಗೆ ಗೊತ್ತಿದೆ. ಇವತ್ತು ಸಭೆನೂ ಕೂಡ ಕರೆದಿದ್ದೀವಿ. ಅವರೆಲ್ಲರ ಅಪೇಕ್ಷೆ ಕೆಲವರೆಲ್ಲ ಕೇಳಿದ್ದಾರೆ, ನಮಗೊಂದು ಅವಕಾಶ ಕೊಡಿ ಅಂತೇಳಿ. ಖಂಡಿತವಾಗ್ಲೂ ಇದು ಅವರ ಸಹಭಾಗಿತ್ವದಲ್ಲಿ, ಎಲ್ಲರ ಸಹಕಾರದಲ್ಲಿ ನಡೆಯುವಂಥ ಕೆಲಸ. ಒಟ್ಟಾರೆ ದಶಕಗಳಿಂದ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ, ಕಿರಿದಾದ ರಸ್ತೆಗಳಿಂದ ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದರು. ಆದರೆ ಈಗ ಜಿಲ್ಲಾಡಳಿತ ತೆಗೆದುಕೊಂಡ ನಿರ್ಣಯದಿಂದ ಜನಸಾಮಾನ್ಯರಿಗೆ ವರವಾದರೆ ಅಕ್ರಮವಾಗಿ ಕಟ್ಟಿಕೊಂಡ ಅಂಗಡಿ ಮಾಲೀಕರಿಗೆ ಡವಡವ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿಯ ಸಮೀಪ ಸ್ಥಾಪಿಸಿರುವ ನಗರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಕೂಡಲೇ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಆನೂರು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡ, ಇಲ್ಲ ಟ್ರಾನ್ಸ್ಫರ್ ಮಾಡಕ್ಕೆ ಬೇರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿಯ ಸಮೀಪ ನಗರಸಭೆಯಿಂದ ಸ್ಥಾಪನೆಯಾಗಿರುವ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡು ಅದರ ಹೊಗೆ ದಟ್ಟವಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹರಡಿ ಆನೂರು, ಹಿತ್ತಲಹಳ್ಳಿ, ಬೂದ್ಗೂರು ಸಹಿತ ಅನೇಕ ಗ್ರಾಮಗಳ ಜನರು ಅನಾರೋಗ್ಯದಿಂದ ಬಳಲುವಂತಾಗಿದೆ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆಯ ಕಸ ವಿಲೇವಾರಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಮಾರು ದಿನಗಳಿಂದ ಬೆಂಕಿ ಕಾಣಿಸಿಕೊಂಡರೂ ಸಹ ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುವ ಕೆಲಸವನ್ನ ನಗರಸಭೆಯ ಅಧಿಕಾರಿಗಳು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಸಂಬಂಧ ಈಗಾಗಲೇ ಅನೇಕ ಬಾರಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ತ್ಯಾಜ್ಯ ವಿಲೇವಾರಿ ಘಟಕವನ್ನ ಬೇರೆ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿದ್ದ ವಿಷಯವನ್ನ ಅರಿತ ಶಾಸಕ ರವಿಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಶಿಡ್ಲಘಟ್ಟ ನಗರದ ಪ್ರದೇಶದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಲು ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ, ಜೊತೆಗೆ ಸೂಕ್ತ ಸ್ಥಳವನ್ನ ಗುರುತಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ನಗರಸಭೆಯಲ್ಲಿ ಹಿಂದೆ ಜನಪ್ರತಿನಿಧಿಗಳು ಕೋಟಿಗಟ್ಟಲೆ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಮೊದಲೇ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ಇಂತಹ ಪರಿಸ್ಥಿತಿ ಉದ್ಭವವಾಗುತ್ತಿರಲಿಲ್ಲ. ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆಯಲ್ಲಿ ಮೊಬೈಲ್ ಮೂಲಕ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಿದ ಶಾಸಕರು ಜಿಲ್ಲೆಯಲ್ಲಿ ಇರುವ ಅಗ್ನಿಶಾಮಕ ದಳದ ವಾಹನಗಳನ್ನ ಮತ್ತು ಜೆಸಿಪಿಗಳ ಮೂಲಕ ಕೂಡಲೇ ತ್ಯಾಜ್ಯ ವಿಲೇವಾರಿ ಘಟಕದ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆ, ನಮ್ಮ ಕಸಬಾ ಹೋಬಳಿ, ನಮ್ಮ ಆನೂರು ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಈ ಗ್ರಾಮದ ಈ ಒಂದು ಪಂಚಾಯತಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳು ಇವತ್ತು ಹಿತ್ತಲಹಳ್ಳಿ ಇರ್ಬೋದು, ಬೋದಗೂರು ಇರ್ಬೋದು, ಬೆಳ್ಳೂಟಿ ಇರ್ಬೋದು, ಆನೂರು ಇರ್ಬೋದು,
ಈ ಭಾಗದ ಇವತ್ತು ಜನಸಾಮಾನ್ಯರು ಇವತ್ತು ಭಾಳಷ್ಟು ತೊಂದರೆ ಆಗಿರತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಏನಿವತ್ತು ನಮ್ಮ ಘನತ್ಯಾಜ್ಯ ಘಟಕದಲ್ಲಿ ಆಕಸ್ಮಿಕವಾಗಿ ಇವತ್ತು ಬೆಂಕಿಯನ್ನು ಬಿದ್ದು ಸುಮಾರು ದಿವಸಗಳಿಂದ ಇವತ್ತು ಈ ಭಾಗದ ಜನಕ್ಕೆ 3-3ರಷ್ಟು ತೊಂದರೆ ಆಗಿದೆ. ಇವತ್ತು ಅವರು ನಾವು ಕ್ಷೇತ್ರದ ಜವಾಬ್ದಾರಿ ಜನಪ್ರತಿನಿಧಿ ಆಗಿರೋದ್ರಿಂದ ನಾನು ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಜಾಗಕ್ಕೆ ಬರೋಕ್ಕೆ ಹೇಳಿ ಇವತ್ತು ಸ್ಥಳವನ್ನು ಪರಿಶೀಲನೆ ಮಾಡಿ ಇವತ್ತು ನಾವು ಈ ಭಾಗದ ಮುಖಂಡರುಗಳು ಅವ್ರ ಸಮಸ್ಯೆಗಳನ್ನ ನಾವು ಆಲಿಸಿ ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಮಾಡಬೇಕು ಅನ್ನೋಂಥದ್ದನ್ನ ಇವತ್ತು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ತುರ್ತಾಗಿ ಇವತ್ತು ಮೊದಲನೇದು ಇವತ್ತು ಬೆಂಕಿ ಬಿದ್ದಿರೋಂಥದ್ದನ್ನ ಆರಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ. ಎರಡನೇದು ಇವತ್ತು ಅದು ಒಳಗಡೆ ಇರ್ತಕ್ಕಂಥ ಕಸನ ಇಮಿಡಿಯೇಟಾಗಿ ಸೆಟ್ರೇಟ್ ಮಾಡಿ ಇವತ್ತು ಅದಕ್ಕೊಂದು ಟೆಂಡರ್ ಪ್ರೋಸೆಸ್ ಮಾಡಿ ಇರೋ ಕಸನ ಎಲ್ಲ ಸಂಪೂರ್ಣವಾಗಿ ಅದನ್ನ ಪ್ರೊಸೀಡಿಂಗ್ಸ್ ಮಾಡಿ ತೆಗಿಬೇಕು ಅನ್ನೋಂಥದ್ದು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಫೈರ್ ಇಂಜಿನ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೂ ಸಹ ನಾವು ಮಾತಾಡಿ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಫೈರ್ ಇಂಜಿನ್ಸನ್ನು ಬರಕ್ಕೆ ಹೇಳಿದ್ದೀವಿ. ಒಟ್ಟಾರೆ ಇವತ್ತು ನಾನು ಇಲ್ಲಿ ಸ್ಥಳೀಯವಾಗಿ ಪ್ರತಿನಿತ್ಯ ಇರೋದರಿಂದ ಈ ಸಂಪೂರ್ಣವಾಗಿ ಈ ಸಮಸ್ಯೆ ನಮ್ಮ ಗಮನದಲ್ಲಿದೆ. ಇದಕ್ಕೆ ಸೂಕ್ತವಾದ ಪರಿಹಾರ ಆದಷ್ಟು ಬೇಗ ಕೊಡ್ತಕ್ಕಂಥದ್ದನ್ನ ಈ ಭಾಗದ ನಮ್ಮ ರೈತರಿಗೆ ನಮ್ಮ ಮುಖಂಡರು ಮಾತು ಕೊಟ್ಟಿದ್ದೀನಿ. ಮಾತನಾಡಿ ಪ್ರಾಮಾಣಿಕತೆಯನ್ನು ಕೆಲಸ ಮಾಡ್ತೀವಿ. ಯಾವುದೇ ಗೊಂದಲ ಬೇಡ, ಈ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ಪ್ರಾಮಾಣಿಕತೆಯನ್ನು ಮಾಡ್ತೀವಿ. ಈಗ ಕಳೆದ ಬಾರಿ ಅಧ್ಯಕ್ಷರು ಈಗಾಗಲೇ ಕಳಪೆ ಮಿಷಿನ್ ಅನ್ನು ಹಾಕಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ತಾವು ಹೇಳಿದ್ರೆ, ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಏನಾದರೂ ತಗೊಳ್ಳೋಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಬ್ಬ ಇಲಾಖೆ ಸಚಿವರಿಗೂ DMA ಕಮಿಷನರು ಎಲ್ಲರ ಗಮನಕ್ಕೂ ತಂದಿದ್ದಾರೆ. ಹಿಂದೆ ನಗರಸಭೆಯಲ್ಲಿ ಓಟ್ಗಟ್ಟಲೆ ಲೂಟಿ ಮಾಡಿದ್ರು ಹಿಂದೆ ಆಡಳಿತ ಮಾಡಿದಂಥ ಜನಪ್ರತಿನಿಧಿ. ಇವತ್ತು ನಾವು ಈ ಕ್ಷೇತ್ರ ಶಾಸಕನಾದ ಮೇಲೆ ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಗಳಾಗ್ತಾ ಇದ್ದಾವೆ, ಇವತ್ತು ಭ್ರಷ್ಟಾಚಾರ ಯಾವ ರೀತಿ ಇವತ್ತು ನಾವು ಹತೋಟಿಗೆ ತಂದಿದ್ದೀವಿ ಅನ್ನೋದು ಎಲ್ಲರ ಗಮನದಲ್ಲಿ ಇದೆ. ಇವತ್ತು ನಾನು MLA ಆದಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಈ ಘನತ್ಯಾಜ್ಯ ಕ್ಲಿಯರ್ ಮಾಡೋಂಥದ್ದು ಇಡೀ ಸ್ಟೇಟ್ ಲೆವೆಲಲ್ಲಿ ಅದು ಟೆಂಡರ್ ಕರೆದು ಪ್ರೋಸೆಸ್ ಮಾಡ್ತಾ ಇರೋದು. ಇದು ಮೊದಲಿಂದನೇ ಇಲ್ಲಿ ಮಿಷನರಿ ಆಗದಾಗ ಹಂತ ಮಾಡ್ಕೊಂಡು ಬಂದಿದ್ದು ಇವತ್ತು ಈ ಪರಿಸ್ಥಿತಿ ಬರ್ತಾ ಇಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ನಾವು ಸಹ ಇವತ್ತು ಇವ್ರು ಏನು ಒಂದು ಬೇಡಿಕೆ ಇದೆ, ಸೂಕ್ತವಾದ ಜಾಗ ಹುಡುಕಿ ಮುಂದಿನ ದಿನಗಳಲ್ಲಿ ಇದನ್ನ ಸ್ಥಳಾಂತರಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಚೀಮಲ್ ನಿರ್ದೇಶಕ ಬಂಕ್ಮುನಿಯಪ್ಪ, ತಹಸೀಲ್ದಾರ್ ಗಗನ ಸಿಂಧು, ನಗರಸಭೆಯ ಪೌರಾಯುಕ್ತೆ ಅಮೃತ, ಮುಖಂಡರಾದ ಗೋಪಾಲಗೌಡ, HK ಸುರೇಶ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ವೆಂಕಟೇಶ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಸಂಕಷ್ಟ ಕಾಲದಲ್ಲೂ ದೇಶದ ಜನತೆ ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದಾರೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ವೈಖರಿಯೇ ಕಾರಣ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ನುಡಿದರು. ಮೊದಲೆಲ್ಲ ಕೂಡ ಬೆಸ್ಕಾಂನವರು ನಿಮಗೆ ಗೊತ್ತಿರಲಿ, 7 ರೂಪಾಯಿ ಪರ್ ಯೂನಿಟ್ ತಗೊಳ್ತಾ ಇದ್ರು. 7 ರೂಪಾಯಿ, 10 ರೂಪಾಯಿ, ಪ್ರಾರಂಭದಲ್ಲಿ 14 ರೂಪಾಯಿ ಅಂತ ಕಾಣುತ್ತೆ. ಪ್ರಾರಂಭದಲ್ಲಿ 14 ರೂಪಾಯಿ ಒಂದು ಯೂನಿಟ್ಗೆ ಬೆಲೆ ಇದ್ದಿತ್ತು. ಇವತ್ತು ಎಲ್ಲಿಗೆ ತಂದಿದ್ದಾರೆ ಮಾನ್ಯ ನರೇಂದ್ರ ಮೋದಿ ಅವರು ಅಂದರೆ 2 ರೂಪಾಯಿ 90 ಪೈಸೆಗೆ ಬಂದಿದೆ. ಈಗ ರೈತರಿಗೆ ಮಾತ್ರ ಇದು ಉಪಯೋಗ. ಗೌರಿಬಿದನೂರು ತಾಲೂಕಿನ ಚರಕಮಟ್ಟೇನಹಳ್ಳಿಯ ಸೌರ ವಿದ್ಯುತ್ ಘಟಕಕ್ಕೆ ಸಂಸದ ಸುಧಾಕರ್ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ನೆರೆದಿದ್ದ ರೈತರನ್ನ ಉದ್ದೇಶಿಸಿ ಮಾತನಾಡುತ್ತಾ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧವು ವಿಶ್ವದಲ್ಲಿ ಹಲವು ಬಗೆಯ ಸಂಕಷ್ಟಗಳನ್ನು ಉಂಟು ಮಾಡಿದೆ. ಆದರೆ ನಮ್ಮ ದೇಶದ ಜನರು ಪೆಟ್ರೋಲ್, ಡೀಸೆಲ್ ಕೊರತೆ ಇಲ್ಲದೆ ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದಾರೆ. ಕೋವಿಡ್ ಕಾಲದಲ್ಲೂ ಸಹ ಜನರು ನೆಮ್ಮದಿಯಿಂದ ಜೀವನ ಮಾಡಿದ್ರು. ಇದಕ್ಕೆಲ್ಲ ಪ್ರಧಾನಿ ಮೋದಿಯವರ ಆಡಳಿತ ವೈಖರಿಯೇ ಕಾರಣವೆಂದರು. ರಾತ್ರಿ ಸಮಯದಲ್ಲಿ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿತ್ತು. ಅದರಲ್ಲೂ ಲೋಡ್ ಶೆಡ್ಡಿಂಗ್ ಇತ್ತು. ಕತ್ತಲಲ್ಲಿ ಬೆಳೆಗಳಿಗೆ ನೀರು ಹಾಯಿಸಲು ಹೋದ ಹಲವು ರೈತರು ಹಾವು ಕಡಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಇದನ್ನ ಪ್ರಧಾನಿಗಳು ಗಂಭೀರವಾಗಿ ಪರಿಗಣಿಸಿ ಉಸುಂಸಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡುತ್ತಿದೆ. ಇದನ್ನ ಬಳಸಿಕೊಂಡು ರೈತರು ಸೌರ ವಿದ್ಯುತ್ ಉತ್ಪಾದನೆ ಮಾಡಿ ಬಳಸಿಕೊಂಡು ಉಳಿದದ್ದನ್ನ ಸರ್ಕಾರಕ್ಕೆ ನೀಡಿ ಆದಾಯ ಹೊಂದಬಹುದಾಗಿದೆ ಎಂದರು. ತಾವು ಭೇಟಿ ನೀಡುವುದಾಗಿ ತಿಳಿಸಿದ್ರು. ಸೌರ ವಿದ್ಯುತ್ ಘಟಕದ ಬಳಿ ಹಾಜರಿದ್ದು ತಮಗೆ ಯೋಜನೆಯ ಅನುಷ್ಠಾನದ ಬಗ್ಗೆ ಮಾಹಿತಿ ನೀಡುವಲ್ಲಿ ವಿಫಲರಾದ ಘಟಕದ ಮುಖ್ಯಸ್ಥ ಪ್ರಶಾಂತ್ ಬಗ್ಗೆ ಕಿಡಿಕಾರಿದ್ದಾರೆ. 2 ಜಿಲ್ಲೆಗಳನ್ನ ಪ್ರತಿನಿಧಿಸುವ ಜನಪ್ರತಿನಿಧಿ ನಾದು, ನನ್ನ ಬಗ್ಗೆ ನಿರ್ಲಕ್ಷ್ಯ ಸಲ್ಲದು ಎಂದು ನಿಮ್ಮ ಮುಖ್ಯಸ್ಥರಿಗೆ ತಿಳಿಸಿ, ನೀವು ಸರ್ಕಾರಕ್ಕಿಂತಲೂ ದೊಡ್ಡವರಲ್ಲ ಎಂದು ಸ್ಥಳದಲ್ಲಿ ಹಾಜರಿದ್ದ ಘಟಕದ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ
ಕುಸುಮ್ ಸಿ ಯೋಜನೆಯಲ್ಲಿ ಸೌರ ವಿದ್ಯುತ್ ಘಟಕಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಭೂಮಿಯನ್ನು ಇವತ್ತು ನೀಡಿದಂತಹ ನಮ್ಮ ರೈತ ಸಹೋದರರು ಇವತ್ತು ಸಂತೋಷ್ ಜಿ ರಾವ್ ಅವರು ಮತ್ತು ನಮ್ಮ ಜಯಚಂದ್ರ ರೆಡ್ಡಿ ಅವರು, ವಿಷ್ಣುವರ್ಧನ್ ರೆಡ್ಡಿ ಅವರು, ಇವರೆಲ್ಲ ಕುಟುಂಬಗಳು ಸುಮಾರು 60 ಎಕರೆ ಜಮೀನು ಕೊಟ್ಟಿದ್ದಾರೆ. 60 ಎಕರೆ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರು. ಇವತ್ತು ಕುಸುಮ್ ಸಿ ಯೋಜನೆ ನಿಮಗೆಲ್ಲ ಗೊತ್ತಿದೆ. ಕುಸುಮ್ ಬಿ ಅಂದರೆ ಏನು? ಕುಸುಮ್ ಎ, ಕುಸುಮ್ ಬಿ, ಕುಸುಮ್ ಸಿ. ಕುಸುಮ್ ಬಿ ಅಂತಂದರೆ ನಮ್ಮ ರೈತರು ಪಂಪ್ಸೆಟ್ಗಳಿಗೆ, ಅವರ ಸ್ವಂತ ಪಂಪ್ಸೆಟ್ಗಳಿಗೆ ಸೌರಶಕ್ತಿಯನ್ನು ಅಳವಡಿಸಿ ಅದಕ್ಕೆ ಬೇಕಾಗಿರುವಂಥ ಸೌರಶಕ್ತಿಯನ್ನು ಉಪಯೋಗ ಮಾಡಿ ಮಿಕ್ಕಿರ್ತಕ್ಕಂಥದ್ದು ಗ್ರಿಡ್ಗೆ ಕನೆಕ್ಟ್ ಮಾಡೋದು. ಮತ್ತು ಆ ಗ್ರಿಡ್ಗೆ ಕನೆಕ್ಟ್ ಮಾಡಿದಾಗ ಅದಕ್ಕೆ ಎಷ್ಟು ಹಣ ಬರುತ್ತೆ ಅದು ರೈತರಿಗೆ ನೇರವಾದ ಅಕೌಂಟ್ಗೆ ಹೋಗುತ್ತೆ. ಅದು ಸುಮಾರು ₹2.90 ಯೂನಿಟ್. ಅದನ್ನು ₹3 ಅಷ್ಟು ನಮ್ಮ ರೈತರಿಗೆ ಹೋಗುತ್ತೆ. ಇವತ್ತು ಕುಸುಮ್ ಸಿ ಯೋಜನೆ ಏನು ಅಂತಂದರೆ 1 ಮೆಗಾವ್ಯಾಟ್ಗೆ ₹1,10,00,000 ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ನೋಡಿ, ಬಡವರ ಕಷ್ಟನ ಯಾವ ರೀತಿ, ರೈತರ ಕಷ್ಟನ ಯಾವ ರೀತಿ ಅವರು ಒಂದೊಂದಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೀವು ಗಮನಿಸಬೇಕು. ನಾನು ಹಿಂದೆ ಶಾಸಕನಾಗಿದ್ದಾಗ ಕನಿಷ್ಠ ನಾನು ಉತ್ಪ್ರೇಕ್ಷೆ ಮಾತುಗಳು ಹೇಳ್ತಾ ಇಲ್ಲ, ನಾನು ಕಣ್ಣಲ್ಲಿ ನೋಡಿರುವಂತಹ ಘಟನೆಗಳು. ರಾತ್ರಿ ನೀರು ಕಟ್ಟಲಿಕ್ಕೆ ಹೋದಂಥ ರೈತ ಹಾವು ಕಚ್ಚಿ ಮರಣ ಹೊಂದಿದ್ದ. ನಾನು ಅವ್ರ ಮನೆಗೆ ಹೋಗಿದ್ದೆ. ಈ ರೀತಿಯಲ್ಲಿ 5-6 ಘಟನೆಗಳು ನಾನೇ ನೋಡಿದ್ದೀನಿ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ರಾತ್ರಿ ಹೊತ್ತು ಕರೆಂಟ್ ಕೊಡೋರು ರೈತರಿಗೆ, ದಿನದಲ್ಲ, ರಾತ್ರಿ ಹೊತ್ತು ಕೊಡೋರು. ಅದು ಲೋಡ್ ಶೆಡ್ಡಿಂಗ್. 1 ಗಂಟೆ ಸರಿಯಾಗಿ ಕೊಡಲ್ಲ, ಮತ್ತೆ ತಿರ್ಗಿ 12 ಗಂಟೆ 2 ಗಂಟೆ, ಅವ್ನಿಗೆ ರಾತ್ರಿ ಎಲ್ಲ ನಿದ್ದೆ ಇರ್ತಾ ಇರಲಿಲ್ಲ ಪಾಪ. ಆಗ ಇದನ್ನೆಲ್ಲ ಕೂಡ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೊಂಡು, ಇಲ್ಲ ರೈತರಿಗೆ ದಿನದಲ್ಲೇ ಕೊಡಬೇಕು, ರಾತ್ರಿ ಹೊತ್ತು ಅಲ್ಲ, ಹಗಲಲ್ಲೇ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಹಗಲಲ್ಲೇ ಕೊಡಬೇಕು ಅಂತಂದಾಗ ರೈತರ ಜಮೀನಿನಲ್ಲೇನೆ ಇವತ್ತು ಅವರಿಗೆ ಪ್ರತಿ ವರ್ಷ ಕೂಡ ಸಂಬಳ ಬರುವಂಥ ರೀತಿಯಲ್ಲಿ ಒಂದು ವರ್ಷಕ್ಕೆ ಅವರಿಗೆ ಇಷ್ಟು ಅಂತೇಳಿ ಒಪ್ಪಂದ ಆಗ್ತದೆ. ಯಾವ ಸಂಸ್ಥೆಗಳು ಇದನ್ನು ಸ್ಥಾಪನೆ ಮಾಡ್ತದೆ, ಸೌರಶಕ್ತಿಗಳನ್ನು, ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡುತ್ತೆ, ಅವರು ಒಂದು ವರ್ಷಕ್ಕೆ 1 ಎಕರೆಗೆ ಇಷ್ಟು ಅಂತೇಳಿ ಅವ್ರ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಇಲ್ಲ ರೈತರೇ ಯಾರಾದರೂ ಮುಂದೆ ಬಂದಿದ್ರೆ ಅವರೇ ಇದನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಹಗಲಲ್ಲಿ ವಿದ್ಯುತ್ತನ್ನು ಕೊಡೋದು, ಎರಡನೇದು ಸೌರಶಕ್ತಿ, ಸೌರ ಘಟಕದ ವಿದ್ಯುತ್ ಏನಾಗ್ತದೆ ಅದು ಭಾಳ ಸಲೀಸಾಗಿ ಸಿಗ್ತದೆ. ಪ್ರಕೃತಿಯಿಂದ ಬರುವಂಥದ್ದು ಸೌರಶಕ್ತಿ ಅಂದರೆ ಸೂರ್ಯನ ಶಕ್ತಿ ಅಲ್ವಾ, ಅದನ್ನು ಉಪಯೋಗ ಮಾಡಿಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ. ಬಿಜೆಪಿ ಮುಖಂಡರಾದ ಜೆವಿ ಹನುಮೇಗೌಡ, ಎ ಮೋಹನ್, ರಮೇಶ್ ರಾವ್ ಶೆಳ್ಕೆ, ಕೋರ್ಲಪ್ಪ, ವೇಣುಮಾಧವ, ಬೆಸ್ಕಾಂ ಇಇ ರಮೇಶ್, ಎಇಇ ಪರಮೇಶಪ್ಪ, ರೈತರು ಮತ್ತಿತರರು ಇದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು
ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಎಲ್ರಿಗೂ ನಮಸ್ಕಾರ. ಏನು ಇದೇ ತಿಂಗಳ 6ನೇ ತಾರೀಕು ಅಂದರೆ ಸೋಮವಾರ ಸಂಜೆ 8 ಗಂಟೆಗೆ ದೇವಸ್ಥಾನದಸಳ್ಳಿ ಗ್ರಾಮದಲ್ಲಿ ಒಂದು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಆಯೋಜನೆ ಮಾಡಿರ್ತೀವಿ. ಆದ ಕಾರಣ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಸಮೇತ ಈ ನಾಟಕ ಮಂಡಳಿಯಲ್ಲಿ ಮಾಡುವಂಥ ನಾಟಕವನ್ನು ವೀಕ್ಷಿಸಿ ಈ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ನಾವು ಎಸಿಇ ಆಕ್ವಾಟೆಕ್ ಐಸ್ಬೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ, ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್.
ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಅದೊಂದು ಕುಟುಂಬ ಊರಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ರು. ಆದರೆ ಮುಂದೆ ಹೋಗ್ತಿದ್ದ ಲಾರಿಯನ್ನು ಓವರ್ಟೇಕ್ ಮಾಡಲು ಮುಂದಾದ ಚಾಲಕ ನಿಯಂತ್ರಣ ತಪ್ಪಿ ಹೆದ್ದಾರಿ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಭೀಕರ ಅಪಘಾತವಾಗಿ ಮುಗ್ಧ ಬಾಲಕಿ ಉಸಿರು ಚೆಲ್ಲಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಇವರು ಮೂಲತಃ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಚಿಂಚೋಳಿ ಗ್ರಾಮದ ರಾಜೇಂದ್ರ ಹಾಗೂ ಭಾಗ್ಯಮ್ಮ ದಂಪತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ವಾಸವಿದ್ದು ಊರ ಜಾತ್ರೆಗೆಂದು ಊರಿಗೆ ಹೋಗಿ ವಾಪಸ್ ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ತಮ್ಮದೇ ಕಾರಿನಲ್ಲಿ ವಾಪಸ್ ಹೊಸಕೋಟೆಯತ್ತ ಪ್ರಯಾಣ ಬೆಳೆಸಿದ್ರು. ಆದರೆ ಕಾರು ಚಿಕ್ಕಬಳ್ಳಾಪುರ ಬೈಪಾಸ್ನ ಕೊತ್ತನೂರು ಕ್ರಾಸ್ ಬಳಿ ಬರುತ್ತಿದ್ದಂತೆ ಮುಂದೆ ಹೋಗುತ್ತಿದ್ದ ಲಾರಿ ಓವರ್ಟೇಕ್ ಮಾಡಲು ಹೋಗಿ ಹೆದ್ದಾರಿಯ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ಕಾರಿನಲ್ಲಿ ಇದ್ದ ಗಜೇಂದ್ರ ಹಾಗೂ ಭಾಗ್ಯಮ್ಮ ದಂಪತಿಯ 9 ವರ್ಷದ ಅಂಕಿತಾ ಎನ್ನುವ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಇನ್ನು ರಾಜೇಂದ್ರ ಹಾಗೂ ಭಾಗ್ಯಮ್ಮ ದಂಪತಿಯ ಸಂಬಂಧಿ ಮಹೇಶ್ ಎನ್ನುವವರು ಕಾರ್ ಡ್ರೈವಿಂಗ್ ಮಾಡುತ್ತಿದ್ದ. ಇನ್ನೇನು 20 ಕಿಲೋಮೀಟರ್ ದೂರ ಸಾಗಿದ್ರೆ ಮನೆ ಸೇರುತ್ತಿದ್ರು. ಆದರೆ ಮಹೇಶ್ಗೆ ಅದೇನ್ ರೋಗ ಬಂತೋ ಏನೋ, ಆತುರ ಬಿದ್ದು ಲಾರಿ ಹಿಂದಕ್ಕಿಡಲು ಹೋಗಿ ಅವಾಂತರ ಮಾಡಿದ್ದಾನೆ. ಇದರಿಂದ ಕಾರು ಪಲ್ಟಿ ಹೊಡೆದು ಬಾಲಕಿಯನ್ನ ಬಲಿ ಪಡೆದಿದೆ. ನಾವು ಗುಲ್ಬರ್ಗದಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಬೆಳಗಿನ ಜಾವ 6:30ಗೆ ಒಬ್ಬ ಟ್ರಕ್ಕು ನಮಗೆ ಓವರ್ಟೇಕ್ ಮಾಡಿ ಕಟ್ ಹೊಡ್ಕೊಂಡು ಹೋಗ್ಬಿಟ್ಟ. ಅವಾಗ ನಾವು ಲೆಫ್ಟ್ ಎತ್ಕೊಂಡಾಗ ನಮಗೆ ಈ ಥರ ಆಕ್ಸಿಡೆಂಟ್ ಆಗೋಯ್ತು. ಅಲ್ಲಿ ಸ್ಪಾಟಲ್ಲೇ ಒಂದು ಚಿಕ್ಕ ಬೇಬಿ ಡೆತ್ ಆಗೋಯ್ತು, ನಮ್ಮ ಅಕ್ಕನ ಮಗಳು ಅವ್ರದ್ದು. ಟ್ರಕ್ ಅವ್ನು ಬಂದು ನಮಗೆ ಕಟ್ ಹೊಡೆದ್ಬಿಟ್ನಲ್ಲ, ಅದಕ್ಕೆ ನಾವು ಲೆಫ್ಟಿಗೆ ಎಳ್ಕೊಂಡ್ಬಿಟ್ಟು ಗಾಡಿ. ಇಲ್ಲ ಅಂದರೆ ನಮ್ಮ ಮೈ ಮೇಲೆ ಅವ್ನು ತೊಗೊಂಬರ್ತಿದ್ದ ಗಾಡಿ. ಅದಕ್ಕೆ ಲೆಫ್ಟಿಗೆ ಎಳ್ಕೊಂಡಾಗ ಪಕ್ಕದಲ್ಲಿ ಡಿವೆಂಡರ್ಗೆ ಟಚ್ ಆಯಿತು ಗಾಡಿ. ಕಾರಲ್ಲಿ ಎಷ್ಟು ಜನ ಇದ್ರು? ನಾವು 4 ಜನ ಇದ್ವಿ, 2 ಬೇಬೀಸ್ ಇದ್ರು. ಅದರಲ್ಲಿ ಬೇಬಿ ಹೆಸರೇನು, ಏನಾಗಿದೆ ಬೇಬಿ? ಅಂಕಿತಾ ಅಂತ ಬೇಬಿ, 9 ವರ್ಷದ್ದು. ಅವಳಿಗೆ ಡೆತ್ ಆಗಿರೋದು. ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾಯಿದೆ? ಈ ರೀತಿ ಯಾವತ್ತೂ ಆಗಿತ್ತು? ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಫಸ್ಟ್ ಟೈಮ್. ನಾನು 5 ವರ್ಷದಿಂದ ಡ್ರೈವಿಂಗ್ ಮಾಡ್ತಾಯಿದ್ದೆ, ಯಾವತ್ತೂ ಆಗಿರಲಿಲ್ಲ. 6:30 ಬೆಳಗ್ಗೆ 6:30. ಬೆಳಗ್ಗೆ 6:30? ಹ್ಞೂ. ಬಿಟ್ಟಿದ್ದೀವಿ ಅಲ್ಲಿ 6 ಗಂಟೆಗೆ ಬಿಟ್ಟಿದ್ದೀವಿ ನಾವು. 6 ಗಂಟೆಗೆ. 6 ಗಂಟೆ ಬಿಟ್ಟಿದ್ವಿ. ಬೇರೆ ಯಾರಿಗೂ ಏನೂ ಆಗಿಲ್ವಾ? ಬೇರೆ ಯಾರಿಗೂ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಾಗಿದ್ದಾವೆ ಅಷ್ಟೇ. ಬೇಬಿಗೆ ಜಾಸ್ತಿ ಆಗಿರೋದ್ರಿಂದ ಅದು ಡೆತ್ ಆಗ್ಬಿಟ್ಟು. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕಾರಿನಲ್ಲಿ ಇದ್ದ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದು ಬಾಲಕಿ ಮಾತ್ರ ಅಸುನೀಗಿದೆ. ಇದರಿಂದ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವವು ಏಪ್ರಿಲ್ 6ರಿಂದ ಆರಂಭವಾಗಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗ್ರಾಮ ದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ KV ಮಂಜುನಾಥ್ ಮನವಿ ಮಾಡಿದರು. ದೇವತೆ ಗಂಗಮ್ಮ ಮೂಲ ಸ್ವರೂಪಿಣಿ ನಮ್ಮಮ್ಮ, ಸಕಲ ಪ್ರದಾಯಿನಿ ನೀನಮ್ಮ, ಸೌಭಾಗ್ಯ ನೀಡುವ ಗಂಗಮ್ಮ, ಜಗದ ಶಕ್ತಿಯು ನೀನಮ್ಮ.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ಏಪ್ರಿಲ್ 6ರಂದು ಬೆಳಗ್ಗೆ 10ಕ್ಕೆ ಗಣಪತಿ ಹೋಮ, ಮಹಾಮಂಗಳಾರತಿ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು, ಏಪ್ರಿಲ್ 7ರಂದು ಚಂಡಿಕಾ ಹೋಮ, ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ, ಏಪ್ರಿಲ್ 8ರಂದು ಕಳಶ ಸ್ಥಾಪನೆ, ಏಪ್ರಿಲ್ 9ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ, ಏಪ್ರಿಲ್ 10ರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ, ಧರ್ಮರಾಯರ ಸಪ್ತ ಕಳಶ ಕರಗ ನಡೆಯಲಿದೆ. ನಾಡನ್ನ ಕಾಡುತ್ತಿರುವ ಬರದಿಂದ ಮುಕ್ತಿ ಪಡೆದು ಜನ ಜಾನುವಾರುಗಳು ಮಳೆ ಬೆಳೆಯೊಂದಿಗೆ ಸಮೃದ್ಧವಾದ ಜೀವನ ನಡೆಸಲೆಂದು ಹಾರೈಸಿ, ಏಪ್ರಿಲ್ 11ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಾಂಬರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವವು ನಡೆಯಲಿದೆ. ಹೂವಿನ ಕರಗದ ದಿನ ಎಂಜಿ ರಸ್ತೆ, ಎಸ್ಎಸ್ ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ, ವಾದ್ಯಗೋಷ್ಠಿ, ನಾಟಕ ಪ್ರದರ್ಶನ ನಡೆಯಲಿದ್ದು, ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಈ ಧರ್ಮರಾಯರ ಕರಗ ಮಹೋತ್ಸವ ಸಮಿತಿ ಮಾನ್ಯರೇ, ಚಿಕ್ಕಬಳ್ಳಾಪುರದಲ್ಲಿ 64ನೇ ವರ್ಷದ ನಾಡ ಹಬ್ಬ ಶ್ರೀ ಧರ್ಮೇಂದ್ರ ಅವರಿಂದ ದಿನಾಂಕ 6ನೇ ತಾರೀಕಿಂದ ಸುಮಾರು 13ನೇ ತಾರೀಕುವರೆಗೂ ಒಂದು ಕರಗದ ಕಾರ್ಯಕ್ರಮ ನೆರವೇರುತ್ತೆ. ಈ ಕಾರ್ಯಕ್ರಮಕ್ಕೆ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ನಾಟಕ, ಪಾನಕ, ಹೆಸರುಬೇಳೆ ಮತ್ತು ಎಲ್ಲ ಊರಿನ ವಿದ್ಯುತ್ ದೀಪಾಲಂಕಾರ ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತೆ. ಇಡೀ ಚಿಕ್ಕಬಳ್ಳಾಪುರ ನಗರದ ಮತ್ತು ಆಂಧ್ರ, ತಮಿಳುನಾಡುಗೆ ಎಲ್ಲಿಂದ ಬರ್ತಾರೋ ಎಲ್ಲ ಜನರಿಗೂ ಈ ನಗರದ ನಾಡ ಹಬ್ಬಕ್ಕೆ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಧರ್ಮರಾಯರ ಕರಗ ಸೇವಾ ಸಮಿತಿಯಿಂದ ಸುಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮ ಮೊದಲನೆಯದಾಗಿ ದಿನಾಂಕ 6/4/2024ರಂದು ಬೆಳಗ್ಗೆ 9ರಿಂದ 10 ಗಂಟೆಗೆ ಗಣಪತಿ ಹೋಮ ಕಾರ್ಯಕ್ರಮ ಇರುತ್ತೆ. 7ನೇ ತಾರೀಕು ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ನಮ್ಮ ರಮೇಶ್ ಶಾಸ್ತ್ರಿ ಅವರಿಂದ ಈ ಕಾರ್ಯಕ್ರಮ ನಡೆಯಿರುತ್ತೆ. ಮತ್ತು ಸುಮಂಗಲಿಯರಿಂದ ಅರಿಶಿನ ಕುಂಕುಮಾರ್ಚನೆ ಮಾಡಿ ಜಾಲಾರಿ ಗಂಗಾಮಾತೆಯ ಕುಂಕುಮ ಸಹಸ್ರನಾಮಾರ್ಚನೆ ಅಂತ ನೆರವೇರಿಸಿ ಒಂದು 12:30ಕ್ಕೆ ಚಂಡಿಕಾ ಹೋಮ ಮುಕ್ತಾಯ ಆಗಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಪ್ರಸಾದವನ್ನು ಏರ್ಪಡಿಸಿರುತ್ತೆ. ಅದೇ ರೀತಿ ಸಾಯಂಕಾಲ ಒಂದು 5 ಗಂಟೆಗೆ ಸರಿಯಾಗಿ ಜಾಲಾರಿ ಗಂಗಮ್ಮ ದೇವರನ್ನು ಇಡೀ ಊರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಊರಿನ ಒಂದು ಶಾಂತಿಗೋಸ್ಕರ ಒಂದು ಮೆರವಣಿಗೆಯನ್ನು ಏರ್ಪಡಿಸಿರುತ್ತೆ. ಇದೇ ರೀತಿ 8ನೇ ತಾರೀಕು ಸಂಜೆ 7 ಗಂಟೆಗೆ ಧರ್ಮೇಂದ್ರ ಅವರಿಂದ, ಮೇಲೂರು ಧರ್ಮೇಂದ್ರ ಅವರಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. 9ನೇ ತಾರೀಕು ಸಂಜೆ 7 ಗಂಟೆಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ BB ರಸ್ತೆಯಿಂದ ಒಂದು ಹಸಿ ಕರಗ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಹಸಿ ಕರಗ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ BB ರಸ್ತೆ ಹಾಗೂ ಬಜಾರ್ ರಸ್ತೆ, ನಮ್ಮ ಟೌನ್ ಹಾಲು, ಗಂಗಮುಡಿ, ಕೋದಂಡರಾಮ ಸ್ವಾಮಿ ಟೆಂಪಲ್ಲು ಎಲ್ಲ ರಸ್ತೆಗಳಲ್ಲಿ ಒಂದು ಹಸಿ ಕರಗವನ್ನು ಹೊತ್ತು ಕಂದ್ವಾರಪೇಟೆಯಿಂದ ಹಿಡಿದು ಎಲ್ಲ ರಸ್ತೆಗಳನ್ನು ತಿರುಗಿಕೊಂಡು ಎಲ್ಲ ರೀತಿ ರಾಜಬೀದಿಗಳಲ್ಲಿ ಬಂದು ಈ ಕಾರ್ಯಕ್ರಮನ ನೆರವೇರಿಸ್ತೀವಿ. ಈ ಕಾರ್ಯಕ್ರಮ ಹಸಿ ಕರಗಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇದೇ ರೀತಿ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂದು 9 ಗಂಟೆಗೆ ಒಂದು ಊರಿನ ಜಾತ್ರಾ ಕಾರ್ಯಕ್ರಮ ನೆರವೇರುತ್ತೆ. ಆ ಜಾತ್ರಾ ಕಾರ್ಯಕ್ರಮ ಊರಿನ ಎಲ್ಲ ಮುತ್ತೈದರು, ತಾಯಂದಿರು ಎಲ್ಲರೂ ಬಂದು ತಂಬಿಟ್ಟನ್ನು ತಂದು ಆ ಜಾಲಾರಿ ಗಂಗಮ್ಮ ತಾಯಿನ ತಂಬಿಟ್ಟನ್ನು ಆರತಿ ಎತ್ತು ಊರಿನ ಒಂದು ಶಾಂತಿಗೋಸ್ಕರ ಸಂಜೆ ರಾತ್ರಿವರೆಗೂ ಇದೇ ಕಾರ್ಯಕ್ರಮ ಇರುತ್ತೆ. ಇದೇ ರೀತಿ ಶುಕ್ರವಾರ ಸಂಜೆ 7 ಗಂಟೆಗೆ ಸಪ್ತಕಲಶ ಕರಗ ಅಂತೇಳಿ ಧರ್ಮೇಂದ್ರ ಅವರು ಹೊತ್ತಾರೆ. ಆ ಸಪ್ತಕಲಶ ಕರಗ ಒಂದು ಟೌನ್ ಹಾಲ್ನಲ್ಲಿ ಎತ್ತು ಅಲ್ಲಿಂದ ಒಂದು 2 ತಾಸು ಕಾಲ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರುತ್ತೆ. ಇದೇ ರೀತಿ 11ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಬಳೆ ಶಾಸ್ತ್ರ ಕಾರ್ಯಕ್ರಮ ಇರುತ್ತೆ. ಹಾಗೆ 10 ಗಂಟೆಗೆ ಸರಿಯಾಗಿ ಈ ಧರ್ಮರಾಯರ ಕಲ್ಯಾಣೋತ್ಸವವನ್ನು ಏರ್ಪಡಿಸಿರುತ್ತೆ. ಆ ಧರ್ಮರಾಯ ಕಲ್ಯಾಣೋತ್ಸವವು ಮಧ್ಯಾಹ್ನ 12:30ಕ್ಕೆ ಮುಕ್ತಾಯವಾಗಿ ಸಂಜೆ ಕರೆಕ್ಟಾಗಿ ಈ ಸತಿ ಒಂದು ಬಿಸಿಲಿನ ಬೇಗೆ ಇರೋದರಿಂದ ಹಾಗೂ ಜನರು ಹೆಚ್ಚಾಗಿ ಮನೆಗಳು ಜಾಸ್ತಿ ಜನಸಾಮಾನ್ಯ ಇರೋದರಿಂದ 8 ಗಂಟೆಗೆ ಕರಗವನ್ನು ಧರ್ಮೇಂದ್ರ ಅವರು ಹೊತ್ತುತ್ತಾರೆ. 8 ಗಂಟೆಗೆ ಧರ್ಮೇಂದ್ರ ಅವರು ಕರಗ ಹೊತ್ತು ಎಲ್ಲ ಪಲ್ಲಕ್ಕಿ, ಆರ್ಕೇಶಗಳು, ಮುತ್ತಿನ ಪಲ್ಲಕ್ಕಿಗಳು ಬರ್ತಾಯಿದೆ. ಸುಮಾರು ಒಂದು 15ರಿಂದ 20 ಹೂವಿನ ಪಲ್ಲಕ್ಕಿಗಳೆಲ್ಲ ಸೇರಿ ಊರಿನ ಬರ್ತಾಯಿದೆ. ಹಾಗೂ ಕೀಲು ಕುದುರೆ,
ಚಂಡಿ ಮೇಳ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಎಲ್ಲ ಕಡೆ ಆರ್ಕೆಸ್ಟ್ರಾ, MG ರಸ್ತೆಯಲ್ಲಿ ಒಂದು ಆರ್ಕೆಸ್ಟ್ರಾ ಇರುತ್ತೆ. ಆಮೇಲೆ ಮೂರ್ತಿ ನರ್ಸಿಂಗ್ ಹೋಮ್ ಹಿಂಭಾಗದಲ್ಲಿ ಸಾಸು ಚಿನ್ನಮ್ಮ ಹರಕತೆ ಇರುತ್ತೆ. ಸಂತೆ ಮಾರ್ಕೆಟು ಯುವಕರಿಂದ ಅಲ್ಲಿ ಒಂದು ಆರ್ಕೆಸ್ಟ್ರಾವನ್ನು ನೆರವೇರಿಸಿರುತ್ತೆ. ಟೌನಲ್ಲೊಂದು ಆರ್ಕೆಸ್ಟ್ರಾ ಇರುತ್ತೆ. ಎಲ್ಲ ಕಡೆನೂ ಅನ್ನಸಂತರ್ಪಣೆ ಮತ್ತು ಒಂದು ಪಾನಕ, ಹೆಸರುಬೇಳೆ ಎಲ್ಲೇ ಅವ್ರವ್ರು ಭಕ್ತಾದರೂ ಅವ್ರವ್ರ ಇಷ್ಟಾನುಸಾರ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಆಮೇಲೆ ಇದೇ ರೀತಿ ಆ ಕಾರ್ಯಕ್ರಮನ ಕರಗ ಇಲ್ಲಿಂದ ಹೊತ್ತು ಇಡೀ ಎಲ್ಲ ರಾಜಬೀದಿಗಳು, ಎಲ್ಲ ಬೀದಿಗಳಲ್ಲಿ, ಎಲ್ಲ ಊರಿನ ಬೀದಿಗಳಲ್ಲಿ ಮನೆ ಮನೆಗೂ ಹೋಗಿ ಒಂದು ಪೂಜೆಯನ್ನು ಸ್ವೀಕರಿಸಿ ಕಾರ್ಯಕ್ರಮ ಭಾನುವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಅಗ್ನಿಕುಂಡ ಪ್ರವೇಶ ಆಗುತ್ತೆ. 7 ಗಂಟೆಗೆ ಅಗ್ನಿ ಪ್ರವೇಶ ಆಗಿ ಕಾರ್ಯಕ್ರಮ 13ನೇ ತಾರೀಕು ಸಂಜೆ 4 ಗಂಟೆಗೆ ವಸಂತೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೆ. ಆ ಟೌನಲ್ಲಿ ಆ ವಸಂತೋತ್ಸವವಾಗಿ 6ನೇ ತಾರೀಕಿಂದ 13ನೇ ತಾರೀಕು ಕಾರ್ಯಕ್ರಮಗಳೆಲ್ಲ ಮುಕ್ತಾಯ ಆಗುತ್ತೆ. ಎಲ್ಲ ಊರಿನ ಭಕ್ತಾದಿಗಳೆಲ್ಲ ಮತ್ತು ಎಲ್ಲ ನಮ್ಮ ಬಂದು ಈ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಎಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ವೇಳೆ ಸಮಿತಿಯ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ, ರಾಮು, ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಸುದರ್ಶನ್, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್, ರಾಜಣ್ಣ, ನಂಜುಂಡಾಚಾರಿ, ಸಿಎನ್ ಸತೀಶ್, ರಘು, ಹರ್ಷ ಇದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. ಅನದರ್ ನಂಬರ್ 8884950022. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ
ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕುಟುಂಬ ಸಮೇತ ಕೊಂಚ ಹೊತ್ತು ರಿಲ್ಯಾಕ್ಸ್ ಆಗಿ ಮಕ್ಕಳ ಜೊತೆ ಸಂಭ್ರಮಿಸಲು ಇದೇ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಸ್ಕೆ ಸರ್ಕಾರ್ ಅವರ ಮ್ಯಾಜಿಕ್ ಶೋವನ್ನು ಪ್ರಾರಂಭಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಜಿಕ್ ಶೋನಿಂದ ಕುಟುಂಬ ಸಮೇತ ಮಕ್ಕಳನ್ನ ರಂಜಿಸುತ್ತಿದ್ದಾರೆ. ಇಂದಿನ ಕಾಲಘಟ್ಟದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಒತ್ತಡದಲ್ಲೇ ಕಳೆಯುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಕುಟುಂಬದೊಂದಿಗಿನ ಸಂತಸವನ್ನು ಮರೆಮಾಚಿಕೊಳ್ಳುತ್ತಿದ್ದಾರೆ. ಬ್ಯುಸಿ ಲೈಫ್ನಲ್ಲಿ ಪೋಷಕರು ಮಕ್ಕಳ ಕಡೆ ಗಮನ ಕೊಡುವುದೇ ಒಂದು ಘನಾಂಧಾರಿ ಕೆಲಸವೆಂಬಂತೆ ಭಾಸವಾಗುತ್ತಾರೆ. ಇನ್ನ ಮಕ್ಕಳಂತೂ ಶಾಲೆಯಲ್ಲಿನ ಡಿಜಿಟಲ್ ಕ್ಲಾಸ್ ವರ್ಕ್ ಇದೆ ಅಂತ ಹೇಳಿ ಮೊಬೈಲ್ ಹುಚ್ಚಿಗೆ ಬಿದ್ದು ಪೋಷಕರ ಜೊತೆಗಿನ ಪರಿಪೂರ್ಣವಾದ ಒಡನಾಟವನ್ನ ಮರೆಯುವತ್ತ ಸಾಗುತ್ತಿದ್ದಾರೆ. ಇದನ್ನೆಲ್ಲ ತಪ್ಪಿಸಲು ಕುಟುಂಬ ಸಮೇತ ಕೊಂಚ ಹೊತ್ತು ರಿಲ್ಯಾಕ್ಸ್ ಆಗಿ ಮಕ್ಕಳ ಜೊತೆ ಸಂಭ್ರಮಿಸಲು ಇದೇ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ಬಳಿ ಇರುವ ಅಂಬಾರಿ ಪ್ಯಾಲೇಸ್ ಬಳಿ ಎಸ್ಕೆ ಸರ್ಕಾರ್ ರವರ ಮ್ಯಾಜಿಕ್ ಶೋವನ್ನು ಪ್ರಾರಂಭಿಸಿದ್ದಾರೆ. ಟಿವಿ ಸಿನಿಮಾಗಳಲ್ಲಿ ನೋಡುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಜಿಕ್ ಶೋನಿಂದ ಮಕ್ಕಳನ್ನು ರಂಜಿಸುತ್ತಿದ್ದಾರೆ. ನನ್ನ ಹೆಸರು ವಿಕಾಸು, ದೇವನಹಳ್ಳಿಯಿಂದ ಬಂದಿದ್ದೀರಿ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ತಮ್ಮ ಬಂದಿದ್ದೀರಿ. ಇಲ್ಲಿ ಮ್ಯಾಜಿಕ್ ಶೋ ನೋಡೋಕೆ ಬಂದಿದ್ರಿ ಸರ್. ಮ್ಯಾಜಿಕ್ ಶೋ ಅಲ್ಲಿ ಎಲ್ಲ ಇಷ್ಟ ಆಯಿತು ಸರ್. ನಮ್ಮ ತಮ್ಮ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನನ್ನ ಹೆಸರು ಶಿವಶಂಕರ್ ಅಂತ, ದೇವನಹಳ್ಳಿಯಿಂದ ಬಂದಿದ್ದೀನಿ. ತುಂಬ ಎಂಜಾಯ್ ಮಾಡ್ತಾರೆ, ಪರವಾಗಿಲ್ಲ. ಮಕ್ಕಳು ಮೊಬೈಲ್ ಕೊಡೋದಕ್ಕಿಂತ ಈ ಥರ ತೋರಿಸೋದ್ರಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇಷ್ಟ ಆಗುತ್ತೆ ಮಕ್ಕಳಿಗೆ. ಎಲ್ಲೋ ದೂರದ ಪ್ರದೇಶಗಳ ಮ್ಯಾಜಿಕ್ ಶೋನ ವಿಡಿಯೋ ತುಣುಕುಗಳನ್ನು ನೋಡಿ ಬೆರಗಾಗುತ್ತಿದ್ದ ಮಂದಿಗೆ ಇದೀಗ ಸ್ವಂತ ಊರಿನಲ್ಲೇ ಇಂದ್ರಜಾಲವನ್ನ ಕಂಡು ಎಂಜಾಯ್ ಮಾಡಲು ಸುವರ್ಣಾವಕಾಶ ಒದಗಿ ಬಂದಿದೆ. ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಮ್ಯಾಜಿಕ್ ಶೋ ಕಂಡು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳನ್ನು ಮೊಬೈಲ್ ಗೀಳಿನಿಂದ ದೂರವಿರಿಸುವುದೇ ದೊಡ್ಡ ಸಮಸ್ಯೆಯಾಗಿದೆ. ಅದನ್ನ ತಪ್ಪಿಸುವ ಸಲುವಾಗಿ ಇಂತಹ ಪ್ರದರ್ಶನಗಳಿಗೆ ಮಕ್ಕಳನ್ನು ಕರೆತಂದ್ರೆ ಅವರು ಸಂತಸ ವ್ಯಕ್ತಪಡಿಸುವುದು ಮಾತ್ರವಲ್ಲದೆ ಪೋಷಕರ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಚಿಕ್ಕಬಳ್ಳಾಪುರ ಪ್ರಶಾಂತ್ ನಗರದಿಂದ ಬಂದಿದ್ದೀವಿ. ಬಟ್ ಟಿವಿ ಇದೆಲ್ಲ ನೋಡೋಕ್ಕಿಂತ ತುಂಬ ಚೆನ್ನಾಗಿದೆ. ಇದು ಮಕ್ಕಳಿಗೆಲ್ಲ ಒಂದು ಖುಷಿ. ಇದೇ ಥರ ಇಯರ್ಲಿ ಮುಂದುವರಿಸಿದ್ರೆ ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ಅದೇ ಎಲ್ಲ ಫ್ರೆಂಡ್ಸು, ನಮ್ಮ ಮಕ್ಕಳು ಬಂದಿದ್ದೀವಿ. ಸೊ ಯಾವಾಗಲೂ ನಾವು ಕೆಲಸ ಅಂತ ಬ್ಯುಸಿಯಲ್ಲಿ ಸ್ಟ್ರೆಸ್ಸಲ್ಲಿ ನಾವು ಇದ್ದೋಗ್ತೀವಿ. ಸೊ ಈ ಥರ ಒಂದು ನಮ್ಮೂರಲ್ಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಇದರಲ್ಲಿ ಯಾವುದೂ ನಮ್ಮೂರಲ್ಲಿ ಕಡೆಯಿಂದ ಬೇರೆ ಕಡೆಯಿಂದ ಮಾಡಿಲ್ಲ. ಸೊ ಈ ಥರ ಮಾಡಿದಾಗ ನಾವು ಮಕ್ಕಳನ್ನ ಕರ್ಕೊಂಡು ಬಂದು ನೋಡ್ಕೊಳ್ಳೋದು, ಅವ್ರಿಗೂ ತೋರಿಸೋದು ಒಂದು ಆ್ಯಕ್ಟಿವಿಟಿ ಥರ ಚೆನ್ನಾಗಿರುತ್ತೆ. ಒಟ್ನಲ್ಲಿ ಬೇಸಿಗೆ ರಜೆಯಲ್ಲಿ ಕುಟುಂಬ ಸಮೇತರಾಗಿ ಎಸ್ಕೆ ಸರ್ಕಾರ್ ರವರ ಕಲರ್ಫುಲ್ ಮ್ಯಾಜಿಕ್ ಶೋಗೆ ಒಮ್ಮೆ ಕುಟುಂಬ ಸಮೇತ ಭೇಟಿ ನೀಡಿ ಒತ್ತಡದಿಂದ ರಿಲ್ಯಾಕ್ಸ್ ಮೂಡ್ಗೆ ಬಂದು ಮಸ್ತ್ ಎಂಜಾಯ್ ಮಾಡಲಿ ಎಂಬುದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಹಿಂಗಾಯ್ತು ಅಂತ ದೊಡ್ಡವರೆಲ್ಲ ಸೇರಿ ಬೆಳಿಗ್ಗೆ ಬಂದು ಚೆಕ್ ಮಾಡಿದ್ರೆ ದೇವರು ಉದ್ಭವ ಆಗಿದ್ದ ಜಾಗ ಇದೆ. ಆವತ್ತಿಂದ ಇವತ್ತು ತನಕ ನಾವು ದಿನನಿತ್ಯ ಗುರುವಾರ ಪೂಜೆ ಮಾಡಿಕೊಂಡು ಕಳೆದ 30 ವರ್ಷಗಳಿಂದ ದೇವಾಲಯದ ಆವರಣದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ. ಹಿಂದೆ ಸಿಡಿಲು ಹೊಡೆದ ಸಂದರ್ಭದಲ್ಲಿ ಬಂಡೆಯಲ್ಲಿ ಉದ್ಭವವಾದ ಆಂಜನೇಯ ಸ್ವಾಮಿ ಇದಕ್ಕೆ ಸಾಕಷ್ಟು ಇತಿಹಾಸವಿದೆ. ನಂತರದ ದಿನಗಳಲ್ಲಿ ಪ್ರತಿ ಶನಿವಾರ ಪೂಜೆ ಮತ್ತು ಹನುಮ ಜಯಂತಿ, ಶ್ರೀರಾಮನವಮಿ ದಿನದಂದು ಅನ್ನ ಸಂತರ್ಪಣೆ ನಡೆಯುತ್ತದೆ. ಭಕ್ತರು ತಾವಾಗಿಯೇ ಸ್ವಯಂ ಪ್ರೇರಿತರಾಗಿ ಬಂದು ಸ್ವಾಮಿಯ ಸೇವೆ ಸಲ್ಲಿಸುತ್ತಿದ್ದಾರೆ. ಎಲ್ಲ ಕೈಂಕರ್ಯಗಳು ಭಕ್ತರ ಮತ್ತು ದಾನಿಗಳ ಸಹಕಾರದಿಂದ ನಡೆಯುತ್ತಿದೆ. ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಎಂದು ಸೇವಾಕರ್ತರಾದ ನಾಗೇಶ್ ತಿಳಿಸಿದರು. ಸುಮಾರು ಇದು ಒಂದು ಇತಿಹಾಸ. ಇದೊಂದು ಕಾಲ್ದಾರಿ ಇತ್ತು ಈ ದೇವಸ್ಥಾನ. ನಾವು ಈ ಊರು ಹೋಗ್ತಾ ಬರ್ತಾ ಬರಬೇಕಾದ್ರೆ ಒಂದು ದಿವಸ ಇದು ಕಾಲ್ದಾರಿ, ಇದು ಜಲ್ಲಿ ರೋಡ್, IVC ರೋಡ್ ಅವರ ಒಂದು ಬಂಡಿದಾರಿ. ಏನಾಯ್ತು ಅಂದರೆ ಒಂದ್ಸಲಿ ಬಂದಾಗ ರಾತ್ರಿ ಒಂದು 10:30 ಸಿಡ್ಲು ಹೊಡೆದಂಗೆ ಆಯಿತು.
ನಮಗೂ ಆವಾಗ ಕನ್ಸಲ್ಲಿ ಬರ್ತಾ ಇತ್ತು, ಕೆನ್ನೆಗೆಲ್ಲ ಏಟು ಬೀಳ್ತಾ ಇತ್ತು. ಸರಿ ಒಂದು ಸಲ ಸಿಡ್ಲಾಯ್ತು, ಏನಪ್ಪ ಹಿಂಗಾಯ್ತು ಅಂತ ದೊಡ್ಡವರೆಲ್ಲ ಸೇರಿ ಬೆಳಿಗ್ಗೆ ಬಂದು ಚೆಕ್ ಮಾಡಿದ್ರೆ ದೇವರು ಉದ್ಭವ ಆಗಿದ್ದ ಜಾಗ ಇದೆ. ಆವತ್ತಿಂದ ಇವತ್ತು ತನಕ ನಾವು ದಿನನಿತ್ಯ ಶನಿವಾರ ಪೂಜೆ ಮಾಡಿಕೊಂಡು 30 ವರ್ಷದಿಂದ ಇಲ್ಲಿ ತನಕ ಕೈಲಾದಷ್ಟು ಎಲ್ಲ ಭಕ್ತರು ಸೇರಿ ಅನ್ನದಾನ ಮಾಡಿ ದೇವರದ್ದು ಆಚರಣೆ ಮಾಡಿಕೊಂಡು ಭಕ್ತರು ತಾನಾಗೇ ಎಲ್ಲ ಜಾಸ್ತಿ ಆಗಿದ್ದಾರೆ. ಇಲ್ಲಿ ಯಾರು ಕರೆದು ಬಂದಿರೋದಲ್ಲ, ಎಲ್ಲ ಭಕ್ತರೇ. ಇಲ್ಲಿ ನಾವು ನಮ್ದಂತೇನಿಲ್ಲ, ಎಲ್ಲರೂ ಅವರವ್ರ ಇಷ್ಟಾನುಸಾರ ರೇಷನ್ನು ಅದು ಇದು ತಂದು ಕೊಟ್ಟು ಈ ಒಂದು ಅನುದಾನ 30 ವರ್ಷದಿಂದ ವರ್ಷ ದುಗುಣ ಆಗ್ತಾ ಇದೆ. ಹಾಗಾಗಿ ಭಗವಂತನ ಒಂದು ಸತ್ಯ ಇದೆ, ಹಾಗಾಗಿ ಭಕ್ತರು ತುಂಬ ಬರ್ತಾ ಇದ್ದಾರೆ. ಜಾಲಿಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್, ಸದಸ್ಯ ಸುಬ್ರಹ್ಮಣ್ಯ, ಗ್ರಾಮಗಳ ಮುಖಂಡರು, ಸಾವಿರಾರು ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಜೋಜು ಅಡ್ಡೆ ಮೇಲೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ದಾಳಿ ನಡೆಸಿ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ವಸಂತಪುರದಲ್ಲಿ ಕಾರ್ಯಾಚರಣೆ ನಡೆಸಿದ್ದು 9,22,000 ರೂಪಾಯಿ ನಗದು ಪೊಲೀಸರು ವಶಕ್ಕೆ ಪಡೆದು 19 ಮಂದಿ ಜೂಜುಕೋರರನ್ನ ಬಂಧಿಸಿ 15 ಮೊಬೈಲ್ ಹಾಗೂ 1 ಕಾರನ್ನು ಜಪ್ತಿ ಮಾಡಲಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆರೋಗ್ಯ ಮಂತ್ರಿಗಳಾದ ನಮ್ಮ ರಮೇಶ್ ಕುಮಾರ್ ಅವರು ಬಂದಿದ್ದಾರೆ, ಕೇಳಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರ್ಲಂಪಲ್ಲಿ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ದಿವಂಗತ ಅಕ್ಕಿನೇನಿ ಗೋಪಾಲ್ ರೆಡ್ಡಿ ಮತ್ತು ಅಕ್ಕಿನೇನಿ ಸರಸ್ವತಮ್ಮ ಅವರ ಸ್ಮರಣಾರ್ಥವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅವರ ಪುತ್ರ ಹೈದರಾಬಾದ್ನ ಸ್ಟೀರಿಯೋ ಡ್ರಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಅಕ್ಕಿನೇನಿ ರವಿಕುಮಾರ್ ರೆಡ್ಡಿ ಹಾಗೂ ಮೊಮ್ಮಗ ಪ್ರಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರ್ತಿಕ್ ವೈಎಸ್ ಅವರ ನೇತೃತ್ವದಲ್ಲಿ ಶಿಬಿರವು ಯಶಸ್ವಿಯಾಗಿ ಜರುಗಿತು. స్వార్థమొద్దు, ద్వేషమొద్దు, కోపమొద్దు. ఏదో జరుగుతూ ఉంటాయి చిన్నపన్న పొరపాటుగా, రా అనేది పిలిచేది, భుజం తట్టేది, పోపట్గా బిడ్డలు బాగా చదివించండి, విద్యావంతులు చేయండి. నేను 48 సంవత్సరాల నాడు వచ్చిన ఎర్లంపల్లి, ఈ పొద్దున కండారని చూస్తా ఉండే ఎర్లంపల్లి నాకు ఎంతో తృప్తి. ఇట్లా 400 గ్రామాలు చేశాను, ఒక్కరు కాదు. ఇంతే సంతోషం నాకు. ఇప్పుడు పుట్టిండే వాళ్ళకి ఎర్లంపల్లో ఆ కష్టం వాళ్ళకి తెలీదు. పద్మావతం నడితే చరిత్ర చెప్తుంది ఎట్లుండే ఊరు. అవున కదా? ఈ రోడ్డుకి వెళ్ళంట, వాళ్ళు ఇడిచెళ్ళే జమీన్ పాతూరు గంట రోడ్డుకి ఇడిచెళ్ళా, ఆ తర్వాత కొత్తూరికి పోలే వాళ్ళు రోడ్డు ఇడిచెళ్ళా. సైకిల్ చేయలే, జాగాలు లేవు. సైట్లు ఆయా, రోడ్లు ఆయా, సముదాయ భవనాలు ఆయా, ఇండ్లు ఆయా, హై స్కూల్ ఆయా, హాస్పిటల్ ఆయా, ఓవర్ హెడ్ ట్యాంక్ ఆయా, రోడ్ ఆయా, డైరీ ఆయా. ఫస్ట్ ముడిముడుగులో డైరీ చేసినాడు. వచ్చిందని తెలిసిన పాలు 3 లీటర్లు, 3 లీటర్లు ముడిముడుగులో, 3 లీటర్లు పాలు సొంటకల్లో, అడ్డగల్లో 5 లీటర్లు. ఇప్పుడు దేవుళ్ళు నడుస్తూ ఉన్నాయి లేదా? ఎంతోమంది జీవనం నడుస్తూ ఉంది. సో మనము ఏమి చేసేది మనము చేస్తే ఎవరు అనుకోకూడదు. మన చేత భగవంతుడు తెప్పించా పని, ఆ అదృష్టాన్ని దేవుడు మనకి ఇచ్చారు. మేము బాబా భక్తులు. ಶಿಬಿರದಲ್ಲಿ 100 ಮಂದಿ ಗ್ರಾಮಸ್ಥರು ಪಾಲ್ಗೊಂಡು ಉಚಿತ ತಪಾಸಣೆ ಹಾಗೂ ಔಷಧೋಪಚಾರದ ಸೌಲಭ್ಯ ಪಡೆದುಕೊಂಡರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ.
ಮತ್ತೆ ಮುನ್ನೆಲೆಗೆ ಬಂದ ರಸ್ತೆ ಅಗಲೀಕರಣ ವಿಚಾರ. ಜಿಲ್ಲಾಡಳಿತದಿಂದ ಪ್ರಕ್ರಿಯೆ ಶುರು. ನಗರದ ಅಭಿವೃದ್ಧಿಗೆ ಬದ್ಧ ಎಂದ ಜಿಲ್ಲಾಧಿಕಾರಿ ಜಿ ಪ್ರಭು. ನಗರದ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಆಕಸ್ಮಿಕ ಬೆಂಕಿ. ಕೂಡಲೇ ಸ್ಥಳಾಂತರಿಸಲು ಒತ್ತಾಯ. ಅಧಿಕಾರಿಗಳ ವಿರುದ್ಧ ಕಟ್ಟೆ ಹೊಡೆದ ಗ್ರಾಮಸ್ಥರ ಆಕ್ರೋಶ. ಸಂಕಷ್ಟದಲ್ಲೂ ದೇಶ ನೆಮ್ಮದಿಯಾಗಿದೆ. ಇದಕ್ಕೆ ಪ್ರಧಾನಿ ಮೋದಿಯವರ ಆಡಳಿತ ವೈಖರಿಯೇ ಕಾರಣ. ಸಂಸದ ಸುಧಾಕರ್ ಗುಣಗಾನ. ಕಾರು ಚಾಲಕನ ಎಡವಟ್ಟು. ಓವರ್ಟೇಕ್ ಮಾಡಲು ಹೋಗಿ ಡಿವೈಡರ್ಗೆ ಡಿಕ್ಕಿ. ಭೀಕರ ಅಪಘಾತದಲ್ಲಿ ಮುಗ್ಧ ಬಾಲಕಿ ದಾರುಣ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.